ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಕಾನಕೋನದಲ್ಲಿರುವಂತಹ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ ನೀವು ಕೂಡ. ಈಗ ನಾನು ಗೋವಾದಿಂದ ಹೊರಟಿದ್ದೇನೆ. ನೋಡ್ಬೋದು ನೀವು. ಕಾನಕೋನ ಅಂತ ಹಾಕಿದ್ದಾರೆ ನೋಡಿ. ಹಾಗೆ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ನಾನೀಗ ಕಾನಕೋನ ತಲುಪಿದ್ದೇನೆ. ಹಾಗೆ ಮಲ್ಲಿಕಾರ್ಜುನ ದೇವಸ್ಥಾನದ ದ್ವಾರದಲ್ಲಿ ಇದ್ದೇನೆ ನೋಡಿ. ಹಾಗೆ ಒಳಗೆ ಹೋಗುವಾಗ ಸುಂದರವಾದ ಒಂದು ದ್ವಾರ ಕಾಣ್ತದೆ. ಇದು ದೇವಸ್ಥಾನ ಅಲ್ಲ, ಇದರ ಸೈಡ್ ಇಂದ ಹೋದ್ರೆ ಕೆಳಗೆ ಇಳಿದು ಹೋದಾಗ ದೇವಸ್ಥಾನ ಸಿಗ್ತದೆ ನಮ್ಗೆ. ನೋಡಿ, ಇದೇ ದೇವಸ್ಥಾನ. ಈಗ ದೇವಸ್ಥಾನದ ದ್ವಾರದಲ್ಲಿದ್ದೆ ನಾನು. ದೇವಸ್ಥಾನ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೇನೆ. ತುಂಬಾ ಕಾರ್ಣಿಕವಾದಂತಹ ದೇವಸ್ಥಾನ. ಹಾಗೆ ನಮ್ಮ ಪೂರ್ವಜರು ಕೂಡ ಇಲ್ಲಿಂದನೇ ಬಂದಿದ್ದಾರೆ ಅಂತ ಪ್ರತೀತಿ ಕೂಡ ಇದೆ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಹೋದ ಕೂಡಲೇ ತುಂಬಾ ಖುಷಿ ಆಯ್ತು. ಮನಸ್ಸಿಗೇನೋ ತೃಪ್ತಿ, ಆನಂದ ಎಲ್ಲ ಕೂಡ ಆಯ್ತು. ನೋಡ್ಬೋದು ನೀವು. ಇದು ಎಂಟ್ರೆನ್ಸ್. ದೇವಸ್ಥಾನ ಈ ತರ ಇದೆ. ದೇವಸ್ಥಾನದ ಹೊರಗಡೆ ಹೂವು, ಹಣ್ಣು ಎಲ್ಲವನ್ನ ಮಾರ್ತಾ ಇದ್ರು. ಅದೇ ರೀತಿ ಒಂದು ಗೋಪುರ ಕೂಡ ಇತ್ತು. ಇದು ಹೊರಗಿನ ದೃಶ್ಯ. ಹೊರಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಮೆಟ್ಟಲನ್ನ ಇಳಿದು ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಹೋಗುವಾಗಲೂ ಏನೋ ಒಂಥರ ಆನಂದ, ತೃಪ್ತಿ. ನಿಜವಾಗಿಯೂ ಕೂಡ ನಂಗೆ ತುಂಬಾ ಖುಷಿ ಆಯ್ತು. ನಾವು ಒಂದು ಸಾರಿ ಹೋಗ್ಬೇಕು ಅಂತ ಇದ್ದೆ. ಈ ಸಾರಿ ಏನೋ ದೇವರ ದಯದಿಂದ ಹೋಗ್ತಾ ಇದ್ದೇನೆ. ಈಗ ಮೆಟ್ಟಲು ಇಳಿದು ಒಳಗಡೆ ಹೋಗ್ತಾ ಇದ್ದೇನೆ ನೋಡಿ. ಒಳಗಡೆ ಶ್ರೀ ಮಲ್ಲಿಕಾರ್ಜುನ ದೇವರನ್ನ ನೀವು ನೋಡಬಹುದು. ಅದೇ ರೀತಿ ನಂದಿ ಕೂಡ ಇತ್ತು ಎದುರಲ್ಲಿ. ಇಲ್ಲಿ ವಿಡಿಯೋ ಮತ್ತು ಫೋಟೋ ತೆಗಿಲಿಕ್ಕೆ ಬಿಟ್ರು, ನೋಡ್ಬೋದು. ಹಾಗೆ ಇಲ್ಲೊಂದು ಕಂಬ ಇದೆ. ಅಲ್ಲಿ ನೀವು ಜನ ಸೇರಿರೋದನ್ನ ನೋಡಿರ್ಬೋದು. ಆ ಕಂಬದಲ್ಲಿ ಅಂದ್ರೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳ್ಬೇಕು, ನಿಮ್ಗೆ ನಿಮ್ಮ ಕೆಲಸ ಆಗ್ತದಾ ಇಲ್ವಾ ಅಂತ ಪ್ರಶ್ನೆಗಳನ್ನ ಕೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಕೇಳ್ಬೋದು. ಅದಕ್ಕೆ ಬೆಳಿಗ್ಗೆ ಬಂದು ಚೀಟಿ ಕೂಡ ಮಾಡಿಸ್ಕೋಬೇಕು. ಇಲ್ಲಿ ಉತ್ತರ ಹೌದು ಅಥವಾ ಇಲ್ಲ ಅಂತ ಇಲ್ಲಿನ ಪುರೋಹಿತರು ಹೇಳ್ತಾರೆ. ಈ ಕಂಬದ ಕೆಳಗಡೆ ಪೆಟಲ್ ಅಂದ್ರೆ ಹೂವಿನ ದಳಗಳನ್ನ ಇಟ್ಟು ಅವರು ಏನೋ ಲೆಕ್ಕಾಚಾರ ಮಾಡಿ ಉತ್ತರ ಹೇಳ್ತಾರೆ. ಹಾಗೆ ಪ್ರಸಾದ ಕೂಡ ಕೊಡ್ತಾರೆ ಇಲ್ಲಿ. ಅಂದ್ರೆ ನಮ್ಗೆ ಅಲ್ಲ, ಯಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅವರಿಗೆ ಅದರಿಂದ ಏನೋ ಪ್ರಸಾದ ಕೂಡ ಕೊಟ್ಟು ತಿನ್ಲಿಕ್ಕೆ ಕೂಡ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ಇಲ್ಲಿನ ಕಾರ್ಣಿಕ ಹೇಗಿದೆ ಅಂತ ಗೊತ್ತಾಗ್ತಿರ್ಬೋದು. ಅದೇ ರೀತಿ ಮೇಲ್ಗಡೆ ಎಲ್ಲ ಮಹಾಭಾರತದ ಚಿತ್ರಗಳನ್ನ ಕೆತ್ತಲಾಗಿದೆ. ಕೆತ್ತನೆ ಅಂತೂ ನೋಡ್ಬೋದು. ಅದೇ ರೀತಿ ಇಲ್ಲಿನ ಮ್ಯಾನೇಜರ್ ಕೂಡ ಏನ್ ಹೇಳ್ತಾರೆ ಅಂತ ನೀವು ಕೂಡ ಕೇಳಿ. This is Sri Mallikarjun Temple, located in Goa state, a beautiful place in India, and it's South Goa and Kanakan Taluka. It is just nearby on the border of the Karnataka state. So it's a temple is dedicated to Lord Shiva. So it's 1,000 years old. There are many festivals are performed here. In the initial stage, before 1,000 years ago, some local people were doing some farming here, and it was this Lord Linga, Shivalinga, was disappeared from the earth. And when they located, they have just seen it, that this was discovered by them. Told by the ancient people that the cows were coming here and they were pouring the milk on that Shivalinga, and some people have worshipped here, and it's a very we have to say that enlightening. It's a place, very beautiful place, and all over the Kankana, all over the Goa, from the Karnataka state, many people they are worshipping their Kuldevas there, and on the way that many festivals are performed here. That on the occasion of the Ratha Saptami, that many chariots are there here. On every Monday, that Palki Utsav is there. Behind that, on Shimgotsava, that Tarangat people, that we are doing very thousands of people come here to see that some type of religious functions, very attractive function we call it and many other some daily functions are performed here, and very worshipping that we have faith belief in this, that if we perform, do puja, that all our difficulties in our life, that so in family life, social life, we say that he is there. He means Lord Shiva is there to overcome all these difficulties there. We have belief
And you might have seen this Paul Prasad is there on his statue. That if you have some difficulties in our life, social life, in the personal life, health problem is there, that the business is there, and marriage problem is there. So many problems we face in our social life, in practically. So you have sometimes we have difficulty in taking the decisions. So if you do something, it will good for us or bad for us. That we cannot imagine for in future about what will happen. That we have faith, belief that He will guide us on whether of the flowers they are putting us, whether to do it, not to do it, any problems there. There's a grahadosha is there, some other family problems. There's old souls there. They doing some harmfuls. So He guides us on the basis of the flowers that priest knows about it, and you can take this opportunity to come over here and do good for this. You pray for him. There's a Rudra Bhiksha is there, Lagrudra is there, there are many other religious functions we can do. Thank you for it. ಹಾಗೆ ದೇವಸ್ಥಾನದಲ್ಲಿರುವುದು ಉದ್ಭವಲಿಂಗ, ಅದಕ್ಕೆ ಮುಖವಾಡವನ್ನ ಹಾಕಿದ್ದಾರೆ. ನಾವು ಅದೆಲ್ಲವನ್ನ ಕೇಳಿಕೊಂಡು ದೇವಸ್ಥಾನದ ಸುತ್ತಕ್ಕೆ ಒಂದು ಸುತ್ತ ಹಾಕುವ ಅಂತ ಹೊರಟಿದ್ದೇವೆ. ಅಲ್ಲಿ ಸುಮಾರು ದೇವಸ್ಥಾನಗಳಿವೆ. ಮಳೆ ಕೂಡ ಸ್ವಲ್ಪ ನಿಂತಿತ್ತು. ಎಲ್ಲವನ್ನು ನೋಡ್ತಾ ಸುತ್ತ ಬರ್ತಾ ಇದ್ದೇವೆ. ಅಲ್ಲೇ ನಿರಾಕಾರ ಪ್ರಸನ್ನ ದೇವಸ್ಥಾನ ಕೂಡ ಇದೆ. ಹಾಗೆ ಎಲ್ಲ ದೇವಸ್ಥಾನವನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಹತ್ರದಲ್ಲೇ ಪಾರ್ವತಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು ರಥ ಮತ್ತು ಪಲ್ಲಕ್ಕಿಯನ್ನೆಲ್ಲ ಇಟ್ಕೊಂಡಿದ್ದಾರೆ. ಹತ್ರದಲ್ಲೇ ಇನ್ನೊಂದು ದೇವಸ್ಥಾನ ಕೂಡ ಇತ್ತು, ಕಾಶಿ ಪುರುಷಸನ್ ಅಂತ. ಅಲ್ಲಿ ಬಾಗಿಲು ಹಾಕಿದ್ರು. ನಾವೇ ಅದನ್ನ ಓಪನ್ ಮಾಡಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡ್ ಬಂದ್ವಿ. ಈ ದೇವಸ್ಥಾನ 16ನೇ ಶತಮಾನದ್ದು ಅಂತ ಹೇಳಲಾಗಿದೆ. ಅಂದ್ರೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ನಿಮ್ಗೆ ಸಾಧ್ಯ ಆದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಅನ್ನ ನೋಡಿ. ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ನಿಮ್ಗೆ ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.